47,000 ತಗೊಳ್ಳಿ ಮೇಡಮ್. ಮತ್ತು ಇದಕ್ಕೆ ಮೇಡಮ್ ನಿಮಗೆ ಬ್ರೊಕೆಟ್ ಸ್ಯಾರಿಗೆ 23,000 ರುಪೀಸ್ ಬರುತ್ತೆ ಮೇಡಮ್ ಪರ್ ಒಂದು ಸ್ಯಾರಿಗೆ. ಬ್ರೊಕೆಟ್ ಸ್ಯಾರಿಗೆ ಬರೀ ಬಾರ್ಡರ್ ಅಷ್ಟೇ ಟೆಸ್ಟ್ ಮಾಡಿ. ಹೌದೌದು ಮೇಡಮ್, ಬಾರ್ಡರ್ ಮಾತ್ರ ಮುಖ್ಯ ಮೇಡಮ್. ಇದು ಪ್ಯೂರ್ ಜರಿ ಮೇಡಮ್. ಕೊಡಿ ಸರ್, ಇದು ತಗೊಳ್ಳಿ. ಇದು ನಮ್ಮ ಅಜ್ಜಿಯವ್ರದೇನೆ. ಹೌದಾ? ಸ್ವಲ್ಪ ಅರ್ಧೋಗಿದೆ. ಪರವಾಗಿಲ್ಲ, ತೊಂದರೆ ಇಲ್ಲ ಮೇಡಮ್. ಸರ್, ಜರಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ? ಬೇರೆ ಸೀರೆ ಎಲ್ಲ ವೇಸ್ಟಾ? ಹಂಗಂದ್ರೆ ನಮ್ಗೆ ಜರಿ ಕೆಲವೊಂದು ಸೀರೆಗಳಿಗೆ ಮಧ್ಯಾಹ್ನ ಇರುತ್ತಲ್ಲ, ಆ ಥರ ತಗೊಳ್ತೀವಿ. ಸ್ಯಾರಿ ಈ ಥರದ್ದೇ ಅಂತ ಇಲ್ಲ, ಒಂದು ಸ್ಯಾರಿ 1000 ಇಂದ ಅಪ್ ಟು 25,000 ವರೆಗೂ ಪರ್ ಸ್ಯಾರಿ ಕೊಡ್ತೀವಿ ನಾವು. ಅದು ಸ್ಯಾರಿ ಬಾರ್ಡರ್ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇವತ್ತು ಎಷ್ಟು ದುಡ್ಡನ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅಷ್ಟೇ ಸಂತೋಷವಾಗಿದ್ದೀನಿ. ಯಾಕೆ ಅಂದರೆ ಇವತ್ತು ನಾನು ಬಂದಿದ್ದೆ ಕನ್ನಿಕಾ ಎಂಟರ್ಪ್ರೈಸಸ್ಗೆ. ಯಾಕಂದರೆ ನಮ್ಮ ಮನೇಲಿ ಇರ್ತಕ್ಕಂಥ ಅದ್ದೋಗಿರೋ ರೇಷ್ಮೆ ಸೀರೆಗಳನ್ನ ನಾನಿಲ್ಲಿ ತೊಗೊಂಬಂದು ಸೇಲ್ ಮಾಡಿದೆ. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಇರ್ತಕ್ಕಂಥ ಹಳೆ ರೇಷ್ಮೆ ಸೀರೆಗಳನ್ನ ಇಲ್ಲಿ ತೊಗೊಂಬಂದು ಮಾರ್ಬೋದು. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಕನ್ನಿಕಾ ಎಂಟರ್ಪ್ರೈಸಸ್ಗೆ ಬಂದಿದ್ದೀನಿ. ಅದು ಬಸವೇಶ್ವರ ನಗರಲ್ಲಿದೆ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಕನ್ನಿಕಾ ಎಂಟರ್ಪ್ರೈಸಸ್ ಅವರು ಹಳೆ ರೇಷ್ಮೆ ಸೀರೆಗಳನ್ನು ತಗೊಂಡು ನಮಗೆ ಅಮೌಂಟ್ ಕೊಡ್ತಾರಂತೆ. ಸೊ ನಾನು ಅಷ್ಟೇ ನಮ್ಮ ಮನೇಲಿ ಇದ್ದಂತಹ ಹಳೆ ರೇಷ್ಮೆ ಸೀರೆಗಳನ್ನು ತಗೊಂಡು ಬಂದಿದ್ದೀನಿ. ಬನ್ನಿ, ಅದಕ್ಕೆ ಅವರು ಯಾವ ರೀತಿ ಬೆಲೆ ಕಟ್ತಾರೆ ಅಂತ ನೋಡೋಣ. ನಮಸ್ತೆ ಸರ್. ನಮಸ್ತೆ. ನಾನು ಕೇಳ್ಪಟ್ಟೆ ನಿಮ್ಮ ಶಾಪಲ್ಲಿ ಹಳೆ ರೇಷ್ಮೆ ಸೀರೆಗಳನ್ನ ತಗೊಂಡು ಕ್ಯಾಶ್ ಕೊಡ್ತೀರಾ ಅಂತ. ಸೊ ನಾನು ತುಂಬ ಕಡೆ ಟ್ರೈ ಮಾಡಿದೆ. ನನ್ನ ಸೀರೆಗಳಿಗೆ ಒಳ್ಳೆ ಬೆಲೆ ಎಲ್ಲೂ ಸಿಗಲಿಲ್ಲ. ನಾನು ಹೀಗೆ ನೋಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದು ನೋಡಿದೆ. ಸೊ ನೀವು ಇದಕ್ಕೆ ಯಾವ ಥರ ಬೆಲೆ ಕೊಡ್ತೀರಾ ಏನು ಅಂತ ನಾನು ಇಲ್ಲಿಗೆ ತೊಗೊಂಬಂದಿದ್ದೀನಿ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್, ತಗೊಬನ್ನಿ ಕೊಡೋಣ. ಸರ್, ಇಲ್ಲಿ ಎಲ್ಲ ಸೀರೆಗಳಿಗೂ ಒಂದೇ ಥರ ಬೆಲೆ ಇರುತ್ತಾ? ಇಲ್ಲ ಇಲ್ಲ, ಎಲ್ಲ ಸೀರೆಗಳಿಗೂ ಒಂದೇ ಥರ ಇಲ್ಲ. ಅದು ಡಿಫ್ರೆನ್ಸ್ ಆಫ್ ದ ಬಾರ್ಡ್ರ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ಸು. ಇದು ಯಾವುದು ಕೆಜಿ ಗ್ರಾಮ್ ಈ ತರ ಇದ್ರ ಮೇಲೆ ಏನಾದ್ರು ತಗೊಂಡು? ಇಲ್ಲ ಇಲ್ಲ, ಪರ್ ಸ್ಯಾರಿ ಮೇಲೆ ಲೆಕ್ಕ ಬರುತ್ತೆ. ಪ್ಯೂರ್ ಜರಿ ಆದ್ರೆ ಪ್ಯೂರ್ ಪರ್ ಸ್ಯಾರಿ ಮೇಲೆ ಲೆಕ್ಕ ಬರುತ್ತೆ. ಅದು ಸ್ಯಾರಿ ಬಾರ್ಡ್ರ್ ಯಾವ ರೀತಿ ಇದೆ ಮತ್ತೆ ಬುಟ್ಟ ಗಿಟ್ಟ ಏನಿದೆ ಅಂತ ನೋಡಿ ಎಸ್ಟಿಮೇಟ್ ಹಾಕಿ ಅದ್ರ ಮೇಲೆ ರೇಟ್ ನಾವು ಫಿಕ್ಸ್ ಮಾಡ್ತೀವಿ. ಅಂದ್ರೆ ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಅಂತ ಈ ತರ ಎಲ್ಲ ಮೆನ್ಷನ್ ಮಾಡಿ ನಾನು ನೋಡಿದೀನಿ. ಬಟ್ ಇವಾಗ ರೇಷ್ಮೆ ಸೀರೆ ಅಂದ್ರೆ ಯಾವ ಬೆಲೆ ಇರುತ್ತೆ ಮತ್ತೆ ಮೈಸೂರು ಸಿಲ್ಕ್ ಅಂದ್ರೆ ಯಾವ ತರ ಬೆಲೆ? ಮೇಡಮ್, ಅದು ಸ್ಯಾರಿ ಈ ಥರದ್ದೇ ಅಂತ ಇಲ್ಲ, ಒಂದು ಸ್ಯಾರಿ 1000 ಇಂದ ಅಪ್ ಟು 25,000 ವರೆಗೂ ಪರ್ ಸ್ಯಾರಿ ಕೊಡ್ತೀವಿ ನಾವು. ಅದು ಸ್ಯಾರಿ ಬಾರ್ಡ್ರ್ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಎಕ್ಸಾಂಪಲ್ ಬ್ರೊಕೈಡು ಟಿಶ್ಯೂ ಅಂತ ಏನು ಬಂದರೆ ಅಪ್ ಟು 20,000 22 ಆ ಥರ ಬರುತ್ತೆ. ಮತ್ತು ತೂಕದ ಸೀರೆ ಅಂತಾರೆ, ಹಳೆ ಕಾಲದಲ್ಲಿ ತೂಕದ ಸೀರೆ ಅಂತ ಹೇಳೋರು, ಅದಕ್ಕೆ ಪರ್ ಸ್ಯಾರಿಗೆ 25,000 ಬರುತ್ತೆ. ಮತ್ತು ಜನರಲಾಗಿ ನಿಮಗೆ ಮೈಸೂರು ಸಿಲ್ಕು ಅಂತ ಹೇಳಿದ್ರೆ ಅದು ಬಾರ್ಡ್ರ್ ಡಿಸ್ಟೆನ್ಸ್ ನೋಡಬೇಕಾಗುತ್ತೆ. ನಿಮ್ಗೆ ಎಷ್ಟಿದೆ ಬಾರ್ಡ್ರ್ ಅದನ್ನು ನೋಡಿದ್ರೆ ಮಾತ್ರ ರೇಟ್ ನಾವು ಹೇಳೋಕ್ಕೆ ಸಾಧ್ಯ. ನಿಮ್ಮ ಹತ್ರ ಯಾವುದಿದೆ ಅದು ಕೊಡಿ, ನಾನು ನಿಮಗೆ ಅದು ರೇಟ್ ನಿಮ್ಗೆ ಹೇಳ್ತೀನಿ. ಬ್ರೋಟೆಕ್ ಸ್ಯಾರಿಗೆ ಏನೋ ಕೆಜಿ ಲೆಕ್ಕದಲ್ಲಿ ತಗೊಂತೀವಿ ಅಂತ ಹೇಳಿದ್ರಿ. ಬ್ರೊಕೆಟ್ ಸ್ಯಾರಿನಾ? ಇಲ್ಲ, ಬ್ರೊಕೆಟ್ ಸ್ಯಾರಿ ಕೆಜಿ ಲೆಕ್ಕ ಆದರೆ, ಕಾಪರ್ ಜರಿ ಆದರೆ ಮಾತ್ರ ಅದು ಕೆಜಿ ಲೆಕ್ಕದಲ್ಲಿ ತೊಗೊಳ್ತೀವಿ. ಕಾಪರ್ ಜರಿ ಸಾಮಾನ್ಯವಾಗಿ ಯೂಸ್ ಆಗಲ್ಲ. ಕಸ್ಟಮರ್ ಏನೋ ಬೈ ಚಾನ್ಸ್ ತಂದಿದ್ದಾರೆ ಅಂದರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ತೊಗೊಳ್ತೀವಿ. ಬೇರೆ ಎಲ್ಲೇ ಯಾವ ಶಾಪಲ್ಲೂ ಕಾಪರ್ ತೊಗೊಳ್ಳೋದಿಲ್ಲ. ಬೇರೆ ಏನು ನಿಮ್ಮ ಹತ್ರ ಇದ್ದರೆ ನಾನು ಕೆಜಿ ಲೆಕ್ಕದಲ್ಲಿ ಅದು ತೊಗೊಳ್ತೀನಿ. ಏನೋ ತಂದಿದ್ದೀರಾ ಅಂತ ಹೇಳಿ ಅಷ್ಟೇ, ತಂದಿದ್ರೆ. ಸರ್, ನಾನೊಂದು ಕೆಲವೊಂದು ಸೀರೆಗಳನ್ನ ತಂದಿದ್ದೀನಿ, ಹಿಂದಿನ ಕಾಲದ್ದು, ನಮ್ಮ ಅಜ್ಜಿಯವರು ಮತ್ತೆ ನಮ್ಮಮ್ಮ ಯೂಸ್ ಮಾಡ್ತಿದ್ದು. ಸೊ ನಿಮ್ಗೆ ಅದನ್ನ ಕೊಡ್ತೀನಿ, ನೋಡ್ಬಿಟ್ಟು ಹೇಳಿ. ಕೊಡಿ. ಇದು ನಾನು ಟೆಸ್ಟ್ ಮಾಡ್ಬೋದಾ? ಮಾಡಿ. ಟೆಸ್ಟ್ ಅಂದರೆ ಏನು ಆ ಥರ ದೊಡ್ಡದಾಗೇನಿಲ್ಲ, ಬರೀ ರಬ್ ಟೆಸ್ಟ್ ಮಾಡ್ತೀವಿ ಅಷ್ಟೇ ನಾವು. ಬರೀ ಬಾರ್ಡರ್ನ ಅಷ್ಟೇ ಟೆಸ್ಟ್ ಮಾಡಿ? ಹೌದೌದು, ನಾವು ಬಾರ್ಡರ್ ಮಾತ್ರ ಮುಖ್ಯ ಮೇಡಮ್. ಇದು ಪ್ಯೂರ್ ಜರಿ ಮೇಡಮ್. ಕೊಡಿ. ಸರ್, ಇದು ತಗೊಳ್ಳಿ. ಇದು ನಮ್ಮ ಅಜ್ಜಿಯವ್ರದೇನೆ. ಹೌದಾ? ಸ್ವಲ್ಪ ಅರ್ಧೋಗಿದೆ. ಪರವಾಗಿಲ್ಲ, ತೊಂದರೆ ಇಲ್ಲ ಮೇಡಮ್. ಸರ್, ಜರಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತಾ? ಬೇರೆ ಸೀರೆ ಎಲ್ಲ ವೇಸ್ಟಾ? ಹಂಗಂದ್ರೆ ನಮ್ಗೆ ಜರಿ ಕೆಲವೊಂದು ಸೀರೆಗಳಿಗೆ ಮಧ್ಯಾಹ್ನ ಇರುತ್ತಲ್ಲ, ಆ ಥರ ತಗೊಳ್ತೀವಿ. ಮಧ್ಯಾಹ್ನ ಬಾರ್ಡರ್ ಎಲ್ಲ ಇರುತ್ತೆ. ನೀವು ಇವಾಗ ಸೀರೆಗಳನ್ನ ತಗೊಂಡಾಗ ಅಂದ್ರೆ ಅಷ್ಟನ್ನ ಮಾತ್ರ ತಗೊಂಡು ಸೀರೆ ವೇಸ್ಟ್ ಅಂತನಾ? ಸೀರೆ ವೇಸ್ಟ್ ಮೇಡಮ್, ಅದೇನು ಇಲ್ಲ, ಏನು ಯೂಸ್ ಇಲ್ಲ. ಸರ್, ಇದು ಯಾವ ಕಡೆನೂ ತಗೊಳ್ಳಲ್ಲ ಅಂತ ಹೇಳಿದ್ರು. ಚೆಕ್ ಮಾಡೋಣ ಮೇಡಮ್. ಮೇಡಮ್, ಇದು ಕಾಪರ್ ಮೇಡಮ್. ಓಕೆ, ಕಾಪರ್ ಅನ್ನ ನೀವು ಕೆಜಿ ಲೆಕ್ಕದಲ್ಲಿ ತಗೊಂತೀವಿ ಅಂತ ಹೇಳಿದ್ರಿ. ಹೌದೌದು, ಅದು ಕಾಪರನ್ನ ಯಾಕಂದ್ರೆ ಎಲ್ಲಾ ಕಡೆನೂ ತಗೊಳಲ್ಲ. ಕಸ್ಟಮರ್ಸ್ ಕೆಲವೊಂದು ಸೀರೆ ತಂದಿರ್ತಾರೆ, ಕೆಲವೊಂದು ಸೀರೆ ಕೊಟ್ಟು ಇನ್ನೂ ಕೆಲವು ಸೀರೆ ರಿಟರ್ನ್ ತಗೋಬೇಕಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಲೆಕ್ಕಕ್ಕೆ ತಗೊಳ್ತಾ ಇದೀವಿ. ಇದು ಕಾಪರ್ ಯಾವ್ರಿಗೂ ಯಾವುದೇ ಯೂಸ್ಗೂ ಆಗೋದಿಲ್ಲ. ನನಗೂ ಯೂಸ್ ಇಲ್ಲ ಮೇಡಮ್. ಕಸ್ಟಮರ್ನ ಬೇಜಾರು ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ಮಾತ್ರ ತಗೊಳ್ಳೋದು ಅಷ್ಟೇ. ಬೇಜಾರು ಮಾಡಬಾರ್ದು ಅಂತ ಮಾತ್ರ ತಗೋತೀವಿ. ಹೌದೌದು, ಅದು ಕೆಜಿ ಲೆಕ್ಕದಲ್ಲಿ ತಗೊಳ್ತೀನಿ ನಾನು. ಇದು ಯಾವುದು ಮೇಡಮ್? ಸರ್, ಇದೆರಡು ತುಂಬಾ ಸಿಂಪಲ್ ಸ್ಯಾರಿ, ನಮ್ಮ ತಾಯಿಯವ್ರದ್ದು. ಇದು ಮೈಸೂರು ಸಿಲ್ಕ್ ಸೀರೆ ಮೇಡಮ್. ಇದು ಹೌದು.
ಇದು ಪ್ಯೂರ್ ಇದೆ ಮೇಡಮ್. ಇದು ಬ್ರೊಕೆಟ್ ಅನ್ಸುತ್ತೆ, ಇದು ಹೌದು. ಬ್ರೊಕೆಟ್ ಸರಿನಾ? ಇದು ಬ್ರೊಕೆಟ್, ಇದು ಪ್ಯೂರ್ ಇದೆ. ಇದನ್ನ ಹಂಗೆ ಚೆಕ್ ಮಾಡ್ಬಿಡಿ. ಸರಿ ಸರಿ. ಸರ್ ನೀವು ಅದನ್ನ ಹೆಂಗ್ ಟೆಸ್ಟ್ ಮಾಡ್ತೀರಾ? ಹಂಗ್ ಮಾಡಿದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಸ್ವಲ್ಪ ಬನ್ನಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಮೇಡಮ್, ಇದು ಫಸ್ಟ್ ಸ್ಯಾರಿ. ಇದು ನಿಮ್ಮ ಅಜ್ಜಿಯವ್ರದ್ದು ಅಂದ್ರಲ್ಲ, ಇದೆರಡು ನಿಮ್ಮ ಅಜ್ಜಿಯವ್ರ ಸೀರೆ, ಇದೆರಡು ಪ್ಯೂರ್ ಬಂದಿದೆ. ಇದು ಸಹ ನಿಮ್ಮ ಅಜ್ಜಿಯವ್ರ ಸೀರೆನೆ. ಈ ತರ ಡಾರ್ಕ್ ಬಂದ್ರೆ ಪ್ಯೂರ್ ಅಂತ, ವೈಟ್ ಬಂದ್ರೆ, ಈ ತರ ಡಾರ್ಕ್ ವೈಟ್ ಬಂದ್ರೆ ಅದು ಪ್ಯೂರು. ಇದು ನಿಮ್ದು ಅಜ್ಜಿಯವ್ರ ಸೀರೆನೆ ಅಂತ ಹೇಳಿದ್ರಿ. ಬನಾರಸ್ ಸೀರೆ ಒಂದು ಕೊಟ್ರಿನಲ್ಲ ಇದು, ಬಟ್ ಕಾಪರ್. ಇದು ಕಾಪರ್ ಈ ಕಲರ್ ಬರುತ್ತೆ. ಕಾಪರ್ ಆದ್ರೆ ರೆಡ್ ಬರುತ್ತೆ, ಮಿಕ್ಕಿದೆಲ್ಲ ವೈಟ್. ಇದು ನೋಡಿ, ಇದು ಕಾಪರ್. ಪ್ಯೂರ್ ಅಲ್ಲ ಅಂದ್ರೆ ಯಾವ ಕಲರ್ ಬರುತ್ತೆ? ರೆಡ್ ಬರುತ್ತೆ. ಪ್ಯೂರ್ ಅಲ್ಲ ಅಂದ್ರೆ ರೆಡ್ ಬರುತ್ತೆ. ರೆಡ್ ಬಂದ್ರೆ ಯಾವುದೇ ತರಕ್ಕೂ ಯೂಸ್ ಆಗಲ್ಲ, ವೈಟ್ ಬಂದ್ರೆ ಅದು ಯೂಸ್ ಆಗುತ್ತೆ, ಅದಕ್ಕೆ ಕ್ಯಾಶ್ ಕೊಡ್ತೀವಿ. ಇವಾಗ ನೀವು ತಂದಿರೋ 6 ಸೀರೆಯಲ್ಲಿ 2 ಸೀರೆ ಕಾಪರ್ ಇದೆ, 4 ಸೀರೆ ಪ್ಯೂರ್ ಇದೆ ಮೇಡಮ್. 4ಕ್ಕೂ ಸಪ್ರೇಟ್ ಆಗಿ ರೇಟ್ ಹೇಳ್ತೀನಿ, ನೀವು ಕೊಂಡು. ಓಕೆನಾ? ಇವಾಗ ಪ್ರೈಸ್ ಹೇಳ ನಾನು, ತಗೊಳ್ಳಿ ಮೇಡಮ್. ಮೇಡಮ್ ಇದು ಚೆಕ್ ಸ್ಯಾರಿ, ಇದು ಹಳೇದು ನಿಮ್ಮ ಅಜ್ಜಿಯವ್ರ ಸೀರೆ ಅಂದ್ರಲ್ಲ, ಇದಕ್ಕೆ ಮೇಡಮ್ 6000 ರುಪೀಸ್ ಬರುತ್ತೆ ಮೇಡಮ್. ಸರ್ ಇದು ಚೆಕ್ಸ್ ತರ ಇದೆ, ಬಾರ್ಡರ್ ಜಾಸ್ತಿ ಇದೆ, ಇನ್ನೊಂದು 1000 ಜಾಸ್ತಿ ಮಾಡ್ಕೊಡಿ ಸರ್. ಇಲ್ಲ ಮೇಡಮ್, ಕರೆಕ್ಟ್ ರೇಟ್ ಹೇಳ್ತೀವಿ ಸರ್, ಮಾಡ್ಕೊಳ್ಳಿ ಸರ್. ಸರಿ, 6.5 ಹಾಕೋಣ. ಓಕೆನಾ ಮೇಡಮ್? ಇದಕ್ಕೂ ಸಹ ನಿಮಗೆ 5000 ರುಪೀಸ್ ಬರುತ್ತೆ ಮೇಡಮ್. ಇದಕ್ಕೆ ಬಾರ್ಡರ್ ಸ್ವಲ್ಪ ಕಮ್ಮಿ ಇದೆ, ಇದಕ್ಕೆ 5000 ಬರುತ್ತೆ ಸರ್. ಇದಕ್ಕೂ ಮಾಡ್ಕೊಳ್ಳಿ ಸರ್, ಕಡಿಮೆನೇ ಹೇಳ್ತಿದ್ದೀರಲ್ಲ ಸರ್ ನೀವು. ಇಲ್ಲ, ನಾನು ಬೆಸ್ಟ್ ರೇಟ್ ಕೊಡ್ತಾ ಇದ್ದೀನಿ. ನೀವು ಎಲ್ಲೇ ಹೋದ್ರೂ ಈ ರೇಟ್ ಕೊಡೋಕೆ ಸಾಧ್ಯನೇ ಇಲ್ಲ ಇಲ್ಲ ಸರ್. 500 ಆದ್ರೂ ನೀವು ಜಾಸ್ತಿ ಮಾಡ್ಕೊಳ್ಳೇಬೇಕು. Okay, ಅಲ್ಲಿಂದ ಬಂದಿದ್ದೀನಿ, ನೀವು ಬೆಸ್ಟ್ ಪ್ರೈಸ್ ಕೊಡ್ತೀರಾ ಅಂತ. ಸರಿ, ಓಕೆ ಮೇಡಮ್. 5500. ಓಕೆನಾ, ಡನ್ನಾ? ಇದು ಮೇಡಮ್ ನಿಮಗೆ 5600 ರುಪೀಸ್ ಆಗುತ್ತೆ. ಇದಕ್ಕೇನು ಹೇಳಬೇಡಿ, ಇದಕ್ಕೆ ನಾನೇ 5600 ಜಾಸ್ತಿ ಹೇಳಿದ್ದೀನಿ. ಓಕೆ ಓಕೆ. ಓಕೆನಾ? ಇದಕ್ಕೂ ನಿಮಗೆ 23000 ರುಪೀಸ್ ಬರುತ್ತೆ ಈ ಬ್ರೋಕೆಟ್ ಸ್ಯಾರಿಗೆ. ಓಕೆನಾ ಸರ್? ಈ ಸಾರಿ ಫುಲ್ ಜರಿ ಇದೆ, ಹಾ, ಅದ್ರಲ್ಲೂ ಒಂದು 30,000 ಆದ್ರೂ ಮಾಡ್ಕೊಳ್ಳಿ. ಅಯ್ಯೋ, ಅಷ್ಟು ಡಿಫ್ರೆನ್ಸ್ ಬರೋದಿಲ್ಲ. ಬರುತ್ತೆ, ಮಾಡ್ಕೊಳ್ಳಿ. ಅಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ರೀಸನಬಲ್ ಆಗಿ ಹೇಳ್ತೀನಿ ರೇಟು. ನೀವು ಬೇರೆ ಕಡೆ ಹೋಗಿದ್ರೆ ನಿಮಗೆ ಕಮ್ಮಿ ಹೇಳಿ ಆಮೇಲೆ ಜಾಸ್ತಿ ಹೇಳ್ತಾರೆ. ನಾವೊಂದು ರೀಸನಬಲ್ ಆಗಿ ಹೇಳ್ತೀನಿ. ಕಸ್ಟಮರ್ ಖುಷಿ ಆಗ್ಬೇಕು, ಮತ್ತೆ ಮತ್ತೆ ಬರ್ತಾ ಇರ್ಬೇಕು ಕಸ್ಟಮರ್. ಸರ್ ಅದಕ್ಕೆ ನಾವು ಮತ್ತೆ ಬರ್ಬೇಕು ಅಂದ್ರೆ ನೀವು ಮಾಡ್ಕೊಳ್ಳೇಬೇಕಲ್ವಾ? ಅವಾಗ ನಾವು ಇಲ್ಲಿಗೆ ಬರ್ತೀವಿ. ನೋಡಿ, ಬೇಕಿದ್ರೆ ಸಾರಿ ಫುಲ್ಲು ಬಾರ್ಡರ್ ಇದೆ. ಹೌದು, ಮಾಡ್ಕೊಳ್ಳೇಬೇಕು ಸರ್. ಇಲ್ಲ ಮೇಡಮ್, 23 ಹಿಡಿದೀನಿ. ಸರಿ, 25 ಫೈನಲ್ ಮಾಡ್ಕೊಳ್ಳೋಣ ಮೇಡಮ್. ಸರ್ 28 ಮಾಡಿ. ಇಲ್ಲ, 25 ತಗೊಳ್ಳಿ ಸಾಕು. ಓಕೆ ಓಕೆ ಸರ್. ಓಕೆನಾ? ಇದನ್ನೆಲ್ಲ ಕೆಳಗೆ ಹಾಕ್ತೀನಿ ಮೇಡಮ್. ಓಕೆ ಓಕೆ. ನಮ್ಮ ಸ್ಯಾರೀಸ್ ಎಲ್ಲ ಸೇರಿ 42,600 ರುಪೀಸ್ ಆಯಿತು ಮೇಡಮ್. ಓಕೆ. ಇದು ಕೆಜಿದು? ಹಾಂ, ಕೆಜಿ. ಇದು ಕಾಪರ್ ಮೇಡಮ್. ಇದಕ್ಕೆ ಬೇಜಾರು ಮಾಡ್ಕೊಬಿಡಿ, ಇದು ಕಾಪರ್ ತುಂಬ ರೇಟ್ ಕಮ್ಮಿ. ಇದು ಪರ್ 200 ರುಪೀಸ್ ಪರ್ ಕಿಲೋ ಇದು. ಹಾಂ, ಇದನ್ನು ಯಾರಿಗೂ ಯೂಸ್ ಆಗೋದಿಲ್ಲ. ಕಸ್ಟಮರ್ನ ಬೇಜಾರು ಮಾಡಬಾರ್ದು ಅನ್ನೋ ಒಂದೇ ಒಂದು ಲೆಕ್ಕಕ್ಕೆ ಇದು ಕಾಪರ್ ತಗೊಳ್ಳೋದು. ಇದನ್ನ ಏನು ಮಾಡ್ತೀರಾ ನೀವು ಈ ಸಾರಿನ? ಇದು ವೇಸ್ಟ್ ಮೇಡಮ್, ಅದನ್ನು ಅಡ್ವರ್ಟೈಸ್ಗಂತ ಯೂಸ್ ಮಾಡ್ಕೋತೀವಿ. ಮೇಡಮ್ 2 ಕಿಲೋ ಇದೆ, ಇದಕ್ಕೆ ಒಂದು ನಿಮಗೆ 400 ರುಪೀಸ್ ಆಗುತ್ತೆ. ಏನ್ ಸರ್ ಅಷ್ಟು ಕಡಿಮೆ ಹೇಳ್ತಿದ್ದೀರಲ್ಲ? ಕಾಪರ್ಗೆ ರೇಟ್ ಇಲ್ಲ ಮೇಡಮ್. ಸರ್ ಮಾಡ್ಕೊಳ್ಳಿ, 2000 ಆದ್ರೂ ಮಾಡ್ಕೊಳ್ಳಿ. ಇಲ್ಲ ಇಲ್ಲ, ಅದು ಅಷ್ಟೇ. ಇದು ಕಾಪರ್ಗೆ ನೀವು ಇದೇನು ಹೇಳ್ಬೇಡಿ. ಓಕೆ ಮೇಡಮ್, 43,000 ರುಪೀಸ್ ಆಯಿತು ಮೇಡಮ್ ನಿಮ್ಮದು ಸ್ಯಾರೀಸ್ ಎಲ್ಲ. ಓಕೆ. ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ವೇಸ್ಟ್ ಆಗಿ ಒಂದು ಮನೆಗೆ ಬಿದ್ದಿತ್ತು ಸ್ಯಾರಿದು, ಕಟ್ ಮಾಡಿರೋದು. ಸೊ ನಾನು ತಗೊಂಡ್ಬಂದಿದ್ದೀನಿ, ವೇಸ್ಟ್ ಅನ್ಕೊಂಡಿದ್ದೆ. ತೋರಿಸ್ತೀನಿ. ಯೂಸ್ ಆಗಲ್ಲ ಅನ್ಕೊಂಡಿದ್ದೆ. ಯೂಸ್ ಆಗಲ್ವಾ ಮೇಡಮ್ ಇದು? ಗೊತ್ತಿಲ್ಲ ಸರ್. ಹಂಗೆ ಇಟ್ಕೊಬಿಡ್ಲಾ? ನೀವ್ ಹೇಳ್ಬೇಕು, ಚೆಕ್ ಮಾಡ್ಬೇಕು. ಅಲ್ಲ, ಯೂಸ್ ಆಗಲ್ಲ ಅಂದ್ರಲ್ಲ, ಹಂಗೆ ಇಟ್ಕೊಬಿಡ್ತೀನಿ. ನನಗೆ ಗೊತ್ತಿಲ್ಲ, ಅದಕ್ಕೆ ತಗೊಂಡ್ ಬಂದಿರೋದು. ಸರಿ, ನಾನು ಜೋಕ್ ಮಾಡಿದೆ ಅಷ್ಟೇ ಮೇಡಮ್. ಇದಕ್ಕೆ ನಿಮಗೆ ಶಾಕ್ ಆಗ್ಬೇಡಿ, ಇದಕ್ಕೆ ನಿಮಗೆ 4500 ರುಪೀಸ್ ಬರುತ್ತೆ. ಇದಕ್ಕೆ ಹೆಂಗೆ ಸರ್? ಇದಕ್ಕೆ ಬರುತ್ತೆ. ಅದೇ ರೀಸನ್ ಏನು? ಇದು ಪ್ಯೂರ್ ಜರಿ ಮೇಡಮ್, ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಕಾಪರ್ ಅಲ್ಲ, ಇದು ಪ್ಯೂರ್ ಜರಿ. ಇಲ್ಲಿ ನೋಡಿ, ವೈಟ್ ಬಂದಿದೆ. ಇದಕ್ಕೆ ನಿಮಗೆ 4500 ರುಪೀಸ್ ಬರುತ್ತೆ ಈ ಬಾರ್ಡರ್ಗೆ ಅಷ್ಟೇ. ನಾನು ಇದು ವೇಸ್ಟ್ ಅನ್ಕೊಂಡು ಸುಮ್ಮನೆ ಹಾಕ್ಬಿಟ್ಟಿದ್ದೆ. ಇವಾಗ ಭತ್ತ ಎತ್ಕೊಂಡ್ಬಂದೆ ನೋಡೋಣ ಅಂತ. ಹೌದಾ? ಹ್ಯಾಪಿನಾ ಮೇಡಮ್? ಟೋಟಲ್ ಎಷ್ಟಾಯ್ತು ಸರ್? ಟೋಟಲ್ ಮೇಡಮ್ ನಿಮಗೆ 47,000 ಆಯಿತು. 47,000? ಹೌದು, 47,000 ತಗೊಳ್ಳಿ ಮೇಡಮ್. ಕೌಂಟ್ ಮಾಡ್ಕೊಬಿಡಿ ಒಂದ್ಸಲ. ಸರ್ ನನಗೆ ಇಲ್ಲಿ ನಿಯರ್ ಇತ್ತು, ನಾನು ಬಂದೆ. ಬಟ್ ಬೇರೆ ಕಡೆ ಇರೋರೆಲ್ಲ ಎಷ್ಟೋ ಜನಕ್ಕೆ ವಯಸ್ಸಾಗಿರುತ್ತೆ, ಅವ್ರ ಮನೇಲಿ ಯಾರು ಇರಲ್ಲ, ಅವ್ರು ನೋಡ್ಕೊಳ್ಳೋಕ್ಕೂ ಯಾರು ಇರಲ್ಲ. ಸೊ ಅವ್ರೇನಾದ್ರೂ ಈ ತರ ಸಾರಿ ತಗೊಂಡ್ ಮಾರ್ಬೇಕು ಅಂದ್ರೆ ಅವ್ರೇನ್ ಮಾಡ್ಬೇಕು ಮೇಡಮ್? ಅವರು ತರಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ನನಗೆ ಕಾಲ್, ನಮ್ಮ ನಂಬರ್ ತಗೊಂಡು ನಮಗೆ ಕಾಲ್ ಮಾಡಿದ್ರೆ ನಾವು ಅವ್ರ ಮನೆಗೆ ಹೋಗಿ ಅಲ್ಲೇ ಚೆಕ್ ಮಾಡಿ ತಗೊಳ್ತೀವಿ ಮೇಡಮ್. ಸರ್ ಪೇಮೆಂಟ್ ಎಲ್ಲ
ಆನ್ಲೈನ್ ಏನಾದ್ರು ಮಾಡ್ತೀರಲ್ಲ ಅವ್ರಿಗೂ ಅಲ್ಲೇ ಕ್ಯಾಶ್ ಕೊಡ್ತೀರಾ? ಅದು ಕಸ್ಟಮರ್ ವಿಶ್ ಮೇಡಮ್. ಕಸ್ಟಮರ್ಗೆ ಆನ್ಲೈನ್ ಪೇಮೆಂಟ್ ಬೇಕು ಅಂದರೆ ನಾವು ಆನ್ಲೈನ್ ಪೇಮೆಂಟೇ ಮಾಡ್ತೀವಿ, ಇಲ್ಲ ನನಗೆ ಕ್ಯಾಶೇ ಬೇಕು ಅಂದರೆ ನಾನು ಕ್ಯಾಶೇ ಕೊಡ್ತೀವಿ, ಎರಡೂ ಇದೆ. ಹೌದಾ? ಓಕೆ, ನೀವು ಬೆಂಗಳೂರಲ್ಲಿ ಮಾತ್ರ ಇಲ್ಲ ಬೇರೆ ಕಡೆ, ಬೇರೆ ನಮ್ಮ ಕರ್ನಾಟಕ ಬಿಟ್ಬಿಟ್ಟು ಹೊರಗಡೆ ಹೋಗಿ ತಗೊಂಡ್ಬರ್ತೀರಾ? ಮೇಡಮ್ ಎಲ್ಲ ಕಡೆ ಸರ್ವಿಸಸ್ ಇದೆ ಮೇಡಮ್, ಎಲ್ಲ ಕಡೆ. ಅಲ್ಲ, ನಾವೇ ಹೋಗ್ತೀವಿ. ನಮಗೆ ಕೆಲವೊಂದು ಸ್ಯಾರಿಗಳು ಔಟ್ ಆಫ್ ಸ್ಟೇಟ್ ಆದರೆ, ಔಟ್ ಆಫ್ ಬ್ಯಾಂಗ್ಳೂರ್ ಆದರೆ ನಾವು ಸ್ಯಾರಿನ ಫೋಟೋಸ್ ಇಸ್ಕೋತೀವಿ. ಈ ರೀತಿ ಫೋಟೋಸ್ ಕಳಿಸ್ಬಿಡ್ತಾರೆ ನಮಗೆ. ಜಸ್ಟ್ ಎ ಮಿನಿಟ್ ಮೇಡಮ್. ಹಾಂ, ಇಲ್ಲಿ ನೋಡಿ ಮೇಡಮ್, ಈ ರೀತಿ ಫೋಟೋಸ್ ಕಳಿಸ್ತಾರೆ ನನಗೆ. ಈ ಫೋಟೋಸ್ ನೋಡಿ ಅದಕ್ಕೆ ರೇಟ್ ಫಿಕ್ಸ್ ಮಾಡಿ ನಾವು ಬಂದಾಗ ಅದನ್ನು ಇದು ಮಾಡ್ತೀವಿ ಮೇಡಮ್, ಇನ್ನೊಂದು ಚೆಕ್ ಮಾಡ್ಕೋತೀವಿ. ಅದು ಯಾಗೋದು ನನಗೆ ಪ್ಯೂರಿಟಿ ನನಗಾಗುತ್ತೆ, ನನಗೆ ಕೆಲ್ಸಕ್ಕೆ ಬರುತ್ತೆ ಅಂತ ಅನ್ನೋದಾದರೆ ನಾನೇ ಅವ್ರ ಮನೆ ಹತ್ರ ಹೋಗಿ ಅಲ್ಲೇ ಪೇಮೆಂಟ್ ಮಾಡಿ ಚೆಕ್ ಮಾಡಿ ಅಲ್ಲೇ ಕ್ಯಾಶ್ ಕೊಟ್ಟು ನಾನು ತಗೋತೀನಿ. ನೀವು ಸ್ಯಾರಿ ನೋಡಿದ ತಕ್ಷಣ ಗೊತ್ತಾಗುತ್ತಾ ಇದು ಪ್ಯೂರ್ ಏನು ಅಂತ, ಇಲ್ಲ ಚೆಕ್ ಮಾಡಿದ್ಮೇಲೆ? ಇಲ್ಲ, ಒಂದು ಐಡಿಯಾ ನಮಗೆ 90% ಸ್ಯಾರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಮ್ಗೆ 20-25 ಇಯರ್ಸ್ ಸರ್ವಿಸ್ ಇದೆ ಇದರಲ್ಲೇ. ಸ್ಯಾರಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೂ ಒಂದು ಡೌಟ್ ಬೇಡ ಅನ್ನೋ ರೀತಿಗೆ ನಾವು ಚೆಕ್ ಮಾಡ್ತೀವಿ ಅಷ್ಟೇ. ಓಕೆ ಸರ್, ನಿಮ್ಮಲ್ಲಿ ಯಾವ ರೀತಿ ಸೀರೆಗಳನ್ನ ತಗೊಂತೀರಾ? ಮೇಡಮ್, ನಮ್ಮಲ್ಲಿ ಅಂದರೆ ನಾವು ಎಲ್ಲ ಥರದ್ದು ರೇಷ್ಮೆ ಸೀರೆಗಳನ್ನ ತಗೊಳ್ತೀವಿ. ಅಂದರೆ ಇದು ನೋಡಿ ಮೇಡಮ್, ಇದು ಟಿಶ್ಯೂ ಸ್ಯಾರಿ ಅಂತೀವಿ. ಮೈ ತುಂಬ ಜರಿ ಬರುತ್ತೆ. ಈ ಟಿಶ್ಯೂ ಸೀರೆಗೆ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಬರುತ್ತೆ. ಮತ್ತು ಇದು ಕಟ್ವರ್ಕ್ ಸೀರೆಗಳು, ಮತ್ತು ಇದರ ಬಾರ್ಡರ್ ಇರೋ ಮೈಸೂರು ಸಿಲ್ಕ್ ಸೀರೆಗಳು, ಮತ್ತು ಇದರ ಬ್ರೊಕೆಟ್ ಸೀರೆನೂ ತೊಗೊಳ್ತೀವಿ ಮೇಡಮ್. ಎಲ್ಲ ಥರದ ಸೀರೆನೂ ತೊಗೊಳ್ತೀವಿ. ಒಂದೊಂದು ಸೀರೆಗೂ ಒಂದೊಂದು ಪ್ರೈಸನ್ನು ಕೊಡ್ತಾ ಇದ್ದೀವಿ ನಾವು. ಒಂದು ಸೀರೆಗೆ ನಿಮಗೆ ಫಸ್ಟ್ ನಿಮಗೆ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್, ಅಪ್ ಟು 25,000ವರೆಗೂ ಪರ್ ಸೀರೆ ಕೊಡ್ತೀವಿ ನಾವು. ಒಳ್ಳೆ ಬೆಸ್ಟ್ ರೇಟು. ಇಡೀ ಬೆಂಗಳೂರಲ್ಲಿ ನಾವು ಕೊಡುವಂಥ ಪ್ರೈಸ್ ನಿಮ್ಗೆ ಎಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಜನ ಕಸ್ಟಮರ್ ಬರ್ತಾರೆ, ಖುಷಿಯಾಗೇ ಹೋಗ್ತಾರೆ ಇಲ್ಲಿ ಐಟಮ್ಸ್ ಕೊಟ್ಟು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು ನನಗೆ ಬಂದು. ಬೇರೆ ಕಡೆ ನನಗೆ ಈ ಥರ ಬೆಲೆ ಸಿಕ್ತಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದು ಮಾತ್ರ ನನಗೆ ಒಳ್ಳೆ ಬೆಲೆ ಸಿಕ್ಕಿದೆ. ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ನಮಸ್ತೆ. ಬರ್ತಾ ಮೇಡಮ್, ಇಲ್ಲಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಯಾರಿದ್ರು ಅವ್ರಿಗೆ ರೆಫರ್ ಮಾಡಿ. ಕನಿಕಾ ಎಂಟರ್ಪ್ರೈಸಸ್ದು ಅಡ್ರೆಸ್ ಹೇಳಿ, ನಮಗೂ ಖುಷಿ ಆಗುತ್ತೆ. ಖಂಡಿತ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಇವತ್ತು ಎಷ್ಟು ದುಡ್ಡನ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅಷ್ಟೇ ಸಂತೋಷವಾಗಿದ್ದೀನಿ. ಯಾಕೆ ಅಂದರೆ ಇವತ್ತು ನಾನು ಬಂದಿದ್ದೆ ಕನ್ನಿಕಾ ಎಂಟರ್ಪ್ರೈಸಸ್ಗೆ. ಯಾಕಂದರೆ ನಮ್ಮ ಮನೇಲಿ ಇರ್ತಕ್ಕಂಥ ಅದ್ದೋಗಿರೋ ರೇಷ್ಮೆ ಸೀರೆಗಳನ್ನ ನಾನು ಇಲ್ಲಿ ತೊಗೊಂಬಂದು ಸೇಲ್ ಮಾಡಿದೆ. ಯಾಕೆ ಅಂದರೆ ಅದು ಯೂಸ್ ಇರಲ್ಲ. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಇರ್ತಕ್ಕಂಥ ಹಳೆಯ ರೇಷ್ಮೆ ಸೀರೆಗಳು ಅರ್ಧೋಗಿರಲಿ, ಅದು ಆ ಬಾರ್ಡರ್ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದನ್ನ ಇಲ್ಲಿ ತಗೊತಾರೆ, ಯಾಕಂದರೆ ಅದು ರೇಷ್ಮೆ ಅಲ್ವಾ, ಅದಕ್ಕೋಸ್ಕರ. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಇರ್ತಕ್ಕಂಥ ಹಳೆ ರೇಷ್ಮೆ ಸೀರೆಗಳನ್ನ ಇಲ್ಲಿ ತಗೊಂಬಂದು ಮಾರ್ಬೋದು. ಹಾಗೆ ಇಷ್ಟು ಅಮೌಂಟನ್ನು ನೀವು ಕೂಡ ತಗೊಂಡೋಗ್ಬೋದು. ಎಷ್ಟು ಖುಷಿಯಾಗಿ ಹೋಗ್ತೀರಾ ಅಂದರೆ ಅಷ್ಟು ಖುಷಿಯಾಗಿ ಹೋಗ್ತೀರಾ. ಸೊ ಇನ್ನೇನು ಸಂಕ್ರಾಂತಿ ಹಬ್ಬ ಬೇರೆ ಬರ್ತಾ ಇದೆ, ಅದಕ್ಕೆ ಅಮೌಂಟು ಬರುತ್ತೆ. ಸೊ ನೀವು ಬಂದ್ಬಿಟ್ಟು ನಿಮ್ಮ ರೇಷ್ಮೆ ಸೀರೆಗಳನ್ನು ಇಲ್ಲಿ ಸೇಲ್ ಮಾಡಿ ದುಡ್ಡು ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.